ನಮ್ಮ ದಾಂಡೇಲಿಯಲ್ಲಿ ಬಹಳಷ್ಟು ಕಾರ್ಮಿಕರು ಹೊಂದಿದಂಥ ಸ್ಥಳ ಆಗಿದೆ. ಅದಕ್ಕಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ನಾವು ಸತತವಾಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತು ದಾಂಡೇಲಿ ತಾಲೂಕಾಗಿ 5 ವರ್ಷ ಆಗಿದೆ, 5 6 ವರ್ಷ ಆಗಿದೆ. ಆದರೆ ಇದುವರೆಗೆ ಯಾವುದೇ ರೀತಿ ಇನ್ನೂ ಮಟ್ಟ ತಾಲೂಕು ಕಚೇರಿಗಳು ಇನ್ನೂ ಮಟ್ಟ ಬಂದಿಲ್ಲ. ಅವು ಎಲ್ಲ ಸ್ಥಾಪನೆ ಆಗಬೇಕು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಕೂಡ ಸ್ಥಾಪನೆ ಆಗಬೇಕು. ಮತ್ತು ಇನ್ನೂ ಅನೇಕ ಸಮಸ್ಯೆಗಳು ಭಾಳಷ್ಟು ಇದೆ. ಮತ್ತು ಯಾವುದೇ ರೀತಿ ಇನ್ನೂ ಮಟ್ಟ ನಮ್ಮ ಆರ್ ವಿ ದೇಶಪಾಂಡೆ ಸಾಹೇಬರು ಕೂಡ ಹಲವಾರು ಅಭಿವೃದ್ಧಿಗಳು ತೊಗೊಂಬಂದಿದ್ದಾರೆ. ಒಂದು ಪ್ರವಾಸೋದ್ಯಮ ಇಲಾಖೆ ಕೂಡ ಅವರು ಸೃಷ್ಟಿಯನ್ನು ಮಾಡಿದ್ದಾರೆ ದಾಂಡೇಲಿ ನಗರದಲ್ಲಿ. ಅದೇ ರೀತಿ ನಾನು ಅವರಲ್ಲಿ ಕೇಳ್ಕೊತೀನಿ. ಮತ್ತು ಯಾವುದೇ BJP ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಪಕ್ಷ ಅಭ್ಯರ್ಥಿಯಲ್ಲಿ ನಾನು ಅವ್ರ ಹತ್ರ ಏನಪ್ಪ ಅಂತಂದರೆ, ದಾಂಡೇಲಿ ನಗರದಲ್ಲಿ ಇರೋದು ಒಂದೇ ಒಂದು ಕಾರ್ಖಾನೆ, ಇದು ಕಾಗದ ಕಾರ್ಖಾನೆ. ಅದರಲ್ಲಿ ಅದು ಒಂದೇ ಕಾರ್ಖಾನೆ ಇರೋದ್ರಿಂದ ಬಹಳಷ್ಟು ಸಮಸ್ಯೆಗಳು ನಮ್ಮ ಏನು ಯುವಕರಿದ್ದಾರೆ ಅವರು ಊರು ಬಿಟ್ಟು ಊರಿಗೆ ಅಲ್ಲಿ ಜಾಬ್ ಅದು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಅಭ್ಯರ್ಥಿಯಲ್ಲಿ ನಾನು ಕೇಳ್ಕೊಂಡೇನಾದ್ರೆ, ಮುಂದಿನ ದಿನಗಳಲ್ಲಿ ಯಾರೇ ಚುನಾವಣೆಯಲ್ಲಿ ಅವರು ಗೆದ್ದು ಬಂದ್ರಂದ್ರೆ ಒಂದು ಇಂಡಸ್ಟ್ರಿ ದಾಂಡೇಲಿಯಲ್ಲಿ ಸ್ಥಾಪನೆ ಮಾಡಿಕೊಡ್ಬೇಕಂತ ಹೇಳಿ ನಾನು ಅವ್ರ ಹತ್ರ ಕೇಳ್ಕೊತೀನಿ.